ವೆಲ್ಕಮ್ ಬ್ಯಾಕ್. ಹೆಬ್ಬಾಳ ಫ್ಲೈಓವರ್ ಮೇಲೆ ಹೋಗುವಂತವ್ರು ಸ್ವಲ್ಪ ಹುಷಾರಾಗಿ ಹೋಗಿ. ಸ್ವಲ್ಪ ಯಾಮಾರಿದ್ರು ಕೂಡ ಬಿದ್ದೋಗ್ಬಿಡ್ತೀರಾ. 5 ನಿಮಿಷಕ್ಕೊಂದು ದ್ವಿಚಕ್ರ ವಾಹನ ಸ್ಕಿಡ್ ಆಗ್ತಾ ಇದೆ. ಅದು ಹೆಬ್ಬಾಳ ಫ್ಲೈಓವರ್ ಮೇಲೆ ಹೋಗುವಂತವ್ರಿಗೆ ನಾವು ಹೇಳ್ತಾ ಇರೋದು, ಸ್ವಲ್ಪ ಯಾಮಾರಿದ್ರು ಕೂಡ ಬಿದ್ದೋಗ್ಬಿಡ್ತೀರಾ. ಯಾಕೆಂದ್ರೆ ಅಲ್ಲಿ 5 ನಿಮಿಷಕ್ಕೊಂದು ದ್ವಿಚಕ್ರ ವಾಹನ ಸ್ಕಿಡ್ ಆಗಿರುವಂತದ್ರ ಬಗ್ಗೆ ವರದಿ ಬಂದಿದೆ ನಮಗೆ. ಫ್ಲೈಓವರ್ ನಿರ್ಮಾಣಕ್ಕೆ ದೊಡ್ಡ ಕಂಬಿಗಳನ್ನ ಬಳಕೆ ಮಾಡಲಾಗಿದೆ. ಆ ಕಂಬಿಗಳ ಮೇಲಿನ ಡಾಂಬರ್ ಕಿತ್ಕೊಂಡು ಬಂದಿದೆ. ಇದು ಕಂಟಕ ಆಗ್ತಾ ಇರುವಂಥದ್ದು. ಕಂಬಿಗಳ ಮಧ್ಯೆ ವಾಹನಗಳ ಚಕ್ರಗಳು ಸಿಕ್ಕಾಕೊಂಡು ಅಪಘಾತಗಳು ಸಂಭವಿಸ್ತಾ ಇದೆ. ಅಲ್ಲಿ ಅಂದರೆ ದೊಡ್ಡ ದೊಡ್ಡ ಕಂಬಿಗಳನ್ನು ಹಾಕಿದ್ದಾರೆ, ಅದು ತಪ್ಪಲ್ಲ. ಆದರೆ ಅದ್ರ ಮೇಲೆ ಹಾಕಿರುವಂಥ ರೋಡ್ಗಳು ಅಂದರೆ ಆ ಟಾರ್ ಎಲ್ಲ ಕಿತ್ಕೊಂಡು ಬಂದಿರುವಂಥ ಹಿನ್ನೆಲೆಯಲ್ಲಿ ಈ 2 ವೀಲರ್ನವ್ರಿಗೆ ದೊಡ್ಡ ಮಟ್ಟದಲ್ಲಿ ಪ್ರಾಬ್ಲಮ್ ಆಗುವಂಥದ್ದು. 4 ವೀಲರ್ ಹಂಗೂ ಹಿಂಗೂ ಹೆಂಗೋ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಆದರೆ 2 ವೀಲರ್ನಲ್ಲಿ ಇರ್ತಾರಲ್ಲ, ಹೋಗುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಡವಿದ್ರು ಸಾಕು ಬಿದ್ದೋಗ್ಬಿಡ್ತಾರೆ. ಸರ್ ಇಲ್ಲಿ ಏನಂದ್ರೆ 2 ವೀಲರ್ ಬರ್ತಾ ಇದ್ವಿ, ನೋಡಿ ನೀವು, ಅದು ಸ್ಕಿಡ್ ಆಗ್ತಾ ಇದೆ ಫುಲ್. ಅಲ್ಲಿ ಸ್ಕಿಡ್ ಆಗಿದೆ. ಈಗ ನಮ್ಮದು ನಾವೇ ಗಾಡಿಯವರು ಈ ಥರ ಹೋಗ್ತಾ ಇದ್ವಿ. ಇದು ಸ್ಕೂಟಿ ಮತ್ತು ಯಾವುದಾದ್ರೂ ಚಿಕ್ಕ ವೆಹಿಕಲ್ ಇದ್ದರೆ ಇಮಿಡಿಯೇಟ್ ಬಿದ್ದೋಗುತ್ತೆ. ಇದರಲ್ಲಿ ಇಷ್ಟು ಫುಲ್ ಟ್ರಾಫಿಕ್ ಇರುತ್ತೆ, ಹಿಂದೆ ಮುಂದೆ ಮೂಮೆಂಟೇ ಇಲ್ಲ. ಈ ರೋಡಲ್ಲಿ ಮೇನೇ ಟ್ರಾಫಿಕ್ ಇದೆ ಈ ಬ್ರಿಡ್ಜಲ್ಲಿ. ಸರಿ, ಕಮ್ಮಿ ಮೇಲೆ ಸ್ಕಿಡ್ ಆಗ್ತಾ ಇದೆ. ನಾರ್ಮಲ್ ಆಗಿ ಸ್ಕಿಡ್ ಆಗ್ತಾ ಇದೆ. ಮಳೆ ಬಂದು ಇದೆಲ್ಲ ಇದ್ರೆ ಗಾಡಿಗಳು ಕಾಣಿಸ್ತದೆ. ಮೂಮೆಂಟ್ ಏನಂದರೆ ಎಲ್ಲಿದೆ ಅಂದರೆ ಕೂತಿ ಹೋಗ್ತಾ ಇದ್ವಿ. ಇಲ್ಲಿ ಟ್ರಾಫಿಕ್ ಜಾಸ್ತಿ ಇರೋದ್ರಿಂದ ಇದರಿಂದ ನಮಗೆಲ್ಲ ತೊಂದರೆ ಆಗ್ತಾ ಇದೆ. ಸ್ವಲ್ಪ ಗೌರ್ಮೆಂಟ್ ಇದ್ರ ಗಾಡಿ ನೋಡ್ಬಿಟ್ಟು ಅದು ಕ್ಲಿಯರ್ ಮಾಡಿಬಿಟ್ರೆ ಎಲ್ಲರಿಗೂ ತೊಂದರೆ ಆಗಲ್ಲ ಅಂತ ಹೇಳ್ತಾ ಇದೆ. ಇಷ್ಟು ಗ್ಯಾಪ್ ಬಂದು ನೋಡಿ ಸರ್, ಟ್ರಾಫಿಕ್ ಇದೆಯಲ್ಲ ಸರ್, ಅಷ್ಟು ದೊಡ್ಡ ಗ್ಯಾಪ್ ಇದೆ. ಯಾವ 2 ವೀಲರ್ ಒಂದು ವೀಲ್ಸ್ ಹಾಕೊಂಡ್ರೆ ಬೀಳ್ತಾರೆ. ಯಾರು ಕೇಳಿದ್ರೆ ಬಿದ್ರೆ ಅವರೇ ಎದ್ದೊಳ್ಬೇಕು. ಜನ ಯಾರು ಸಹ ಎತ್ತಕ್ಕೂ ಸಹ ಯಾರು ಬರಲ್ಲ. ಸ್ಕಿಡ್ ಆಗುತ್ತೆ. ಮತ್ತೆ ಗ್ಯಾಪ್ ಇಟ್ಕೊಂಡಿದೆಯಲ್ಲ ಸರ್, ಇವ್ರಿಗೆ ಯಾರಿಗೂ ಅಧಿಕಾರಿಗಳು ಗೊತ್ತಾಗ್ತಲ್ಲ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತಾರೆ, ಬೆಂಗಳೂರಿಗೆ ನಾಚಿಕೆ ಆಗುತ್ತೆ. ಇದು ನೋಡಿ, ಇಲ್ಲೆಲ್ಲ ಕಸ ಬಿಡಿದ ಮೇಲೆ ಯಾವ ತರ ಬಿದ್ದು ನೋಡಿ, ಕವರ್ ಮಾಡಿ ಕವರ್ ಅದನ್ನ. ಇದನ್ನೇನು ಸರ್ 3 ವೀಲ್ ಸರ್, ಇದು 3 ವೀಲಲ್ಲಿ ಒಂದು ಹೇಳಿದ್ರೆ ಯಾಕತ್ತ ನಿಂಗೆ ಹೇಳ್ಕೊಳ್ತದೆ. ಅದು ಒಂದು ಸ್ಟ್ರೈಟ್ ಆಗಿ ಅಂತ ಯಾವ್ದು ಹೋಗ್ಲಿಕ್ಕೂ ಸಾಧ್ಯ ಇಲ್ಲ. ಆ ತರ ಇದೆ. ಇಲ್ಲಿಷ್ಟು ಕ್ರೌಡ್ ಇದೆ, ಟ್ರಾಫಿಕ್ ಇದೆ, ಎಲ್ಲ ಇದ್ರು ಯಾರೂ ಸಹ ಅದು ಪೊಲೀಸರಲ್ಲಿ ನಿಂತಿದ್ದಾರೆ. ಅವರು ಸಹ ಹೆಬ್ಬಾಳ ಫ್ಲೈಓವರ್ ಬಳಿಯಿಂದ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಕೊಟ್ಟಿದ್ದಾರೆ, ನೋಡೋಣ. ವಿವಾದ ಒಂದಿಲ್ಲೊಂದು ಸಮಸ್ಯೆಗಳಿಂದ ಸುದ್ದಿ ಇರುವಂತಹ ಸೇತುವೆ ಅಂತಂದ್ರೆ ಅದು ಹೆಬ್ಬಾಳ ಮೇಲ್ಸೇತುವೆ. ಸದ್ಯ ಈಗ ಮತ್ತೊಂದು ಸಮಸ್ಯೆಯ ಕಾರಣದಿಂದಾಗಿ ಈ ಒಂದು ಮೇಲ್ಸೇತುವೆ ಸುದ್ದಿಯಲ್ಲಿದೆ. ಏನ್ ಸಮಸ್ಯೆ ಅಂದ್ರೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಈ ಸೇತುವೆಯ ಮೇಲ್ಭಾಗದಲ್ಲಿ, ಅದರಲ್ಲೂ ಕೂಡ ಏರ್ಪೋರ್ಟ್ ಮತ್ತೆ ನಾಗಾವರ ಕಡೆಯಿಂದ ಬರುವಂತಹ ಮಾರ್ಗ ಇದೆಯಲ್ಲ, ಅಲ್ಲಿ ರಸ್ತೆಯ ಮಧ್ಯದಲ್ಲಿ ಈ ಸೇತುವೆ ನಿರ್ಮಾಣಕ್ಕೆ ಅಂತ ಹೇಳಿ ಒಂದು ಕಂಬಿಗಳನ್ನ ಹಾಕಿದ್ರು. ಈ ಹಳೆ ಮಾದರಿಯ ಟೆಕ್ನಾಲಜಿ ಬಳಕೆ ಮಾಡಿಕೊಂಡು ಇದನ್ನ ನಿರ್ಮಾಣ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಈಗ ಅದರ ಗುಣಮಟ್ಟ ಬರ್ತಾ ಕಡಿಮೆ ಆಗ್ತಾ ಇದೆ. ಯಾಕೆಂದ್ರೆ ನೋಡಿದೀರಾ, ಮೇಲ್ಭಾಗದಲ್ಲಿ ಒಂದು ಕಂಬಿ ಕಾಣಿಸ್ತಿದೆ. ಈ ರೈಲ್ವೆ ಹಳಿ ಏನಿದೆಯಲ್ಲ, ಆ ಮಾದರಿಯ ಒಂದು ಕಂಬಿ ಕಾಣಿಸ್ತಾ ಇದೆ. ಈ ಒಂದು ಫ್ಲೈಓವರ್ ನ ಮಾಡುವಂತ ಸಂದರ್ಭದಲ್ಲಿ ಸೆಗ್ಮೆಂಟ್ ನ ರೀತಿಯಲ್ಲಿ ಜೋಡಿಸುವಂತಹ ಒಂದು ಭಾಗಗಳಿದೆಯಲ್ಲ, ಆ ಭಾಗಗಳಲ್ಲಿ ಕಂಬಿಗಳನ್ನ ಹಾಕಿರುವಂತದ್ದು. ಅದರ ಮೇಲ್ಗಡೆ ಎಷ್ಟೇ ಡಾಂಬರೀಕರಣ ಮಾಡಿದ್ರು ಕೂಡ ಡಾಂಬರೀಕರಣ ಎಲ್ಲ ಹೋಗಿ ಆ ಕಂಬಿ ಕಾಣಿಸ್ತಾ ಇದೆ. ಕಂಬಿ ಇರುವಂತಹ ಜಾಗದಲ್ಲಿ, ಆ ಸೆಗ್ಮೆಂಟ್ ಗಳನ್ನ ಜೋಡಿಸಿರುವಂತಹ ಜಾಗದಲ್ಲಿ ಈಗ ಹಳ್ಳಗಳು ಬಿದ್ದಿದೆ. ಜೊತೆಗೆ ವಾಹನಗಳು ಓಡಾಡಿ ಆ ಒಂದು ಕಂಬಿ ಈಗ ತುಂಬಾ ನೈಸ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ 2 ವೀಲರ್ಗಳು ಬಂದ್ರು ಅಂತಂದ್ರೆ ಅದರ ಮೇಲೆ ಸ್ಕಿಡ್ ಆಗುವಂತದ್ದು, ಬೀಳುವಂತದ್ದು, ಆಕ್ಸಿಡೆಂಟ್ಗಳಾಗುವಂತಹ ಪ್ರಕರಣಗಳು ದಿನೇ ಹೆಚ್ಚಾಗ್ತಾ ಇದೆ. ಇದು ನೀವು ಈ ಫ್ಲೈಓವರ್ ಅಲ್ಲಿ ಓಡಾಡುವಂತ ಸಂದರ್ಭದಲ್ಲಿ ಗಮನಿಸಬೇಕು. ನಿಮಗೂ ಕೂಡ ಅನುಭವ ಆಗಿರುತ್ತೆ. ಒಂದು ಏರ್ಪೋರ್ಟ್ ಕಡೆಯಿಂದ ಬರುವಾಗ, ಮತ್ತೊಂದು ನಾಗಾವರ ಕಡೆಯಿಂದ ಬರುವಂತ ಸಂದರ್ಭದಲ್ಲಿ ಸುಮಾರು 500ರಿಂದ 600 ಮೀಟರ್ ಎಲ್ಲಿ ಕಂಬಿಯನ್ನು ಹಾಕಿದ್ರಲ್ಲ, ಆ ಕಂಬಿಯ ಮೇಲ್ಭಾಗ ಸಂಪೂರ್ಣವಾಗಿ ಡಾಂಬರೀಕರಣ ಕಿತ್ತು ಬಂದಿದೆ. ಜೊತೆಗೆ ಸುಮಾರು ಒಂದು 2ರಿಂದ 3 ಅಡಿಯಷ್ಟು ಅಗಲದ ಒಂದು ಹಳ್ಳ ಆಗಿದೆ. ಹೀಗಾಗಿ ಒಂದು 2 ವೀಲರ್, ಅದರಲ್ಲೂ ಕೂಡ ಸ್ಕೂಟರ್ ಏನಿದೆ, ಸ್ಕೂಟರ್ಗಳು ಬಂದಾಗ ಅದು ವೀಲ್ ಚಿಕ್ಕ ಇರುತ್ತೆ. ಆ ಒಂದು ಭಾಗದಲ್ಲಿ ಕೂತಾಗ ಕಂಬಿ ಮೇಲೆ ಒಂದು ಸ್ಕಿಡ್ ಆಗುತ್ತೆ. ಅದರ ಜೊತೆಯಲ್ಲಿ ಆ ಒಂದು ಪರ್ಟಿಕ್ಯುಲರ್ ಜಾಗ ಇದೆಯಲ್ಲ, ಹಳ್ಳ ಬಿದ್ದಿದೆಯಲ್ಲ, ಅಲ್ಲಿ ವೀಲ್ ಸಿಕ್ಕಾಕೊಂಡಾಗ ಜಾರಿ ಬೀಳುವಂತದ್ದು, ಜೊತೆಗೆ ಅಪಘಾತಗಳಾಗುವಂತದ್ದು. ಇದರಿಂದಾಗಿ ವಾಹನಗಳು ಸ್ಲೋ ಆಗುತ್ತೆ. ದೊಡ್ಡ ವಾಹನಗಳು ಕೂಡ ಸ್ಲೋ ಮಾಡ್ತಾರೆ. ಇದರಿಂದ ಟ್ರಾಫಿಕ್ ಜಾಮ್ ಕೂಡ ಉಂಟಾಗ್ತಾ ಇದೆ. ಆದಷ್ಟು ಬೇಗ ಈ ಸಮಸ್ಯೆಗೆ ಒಂದು ಸೂಕ್ತವಾದಂತಹ ಪರಿಹಾರ ಸಿಗಬೇಕು. ಇಲ್ಲ ಅಂತಂದ್ರೆ ಇದೇ ರೀತಿಯಾದಂತಹ ಅಪಘಾತಗಳು ಆಗ್ತಾ ಇರುತ್ತೆ ಅನ್ನುವಂಥದ್ದು ಇಲ್ಲಿ ಟ್ರಾಫಿಕ್ ಪೊಲೀಸರ ಕೊಟ್ಟಿರುವಂತಹ ಮಾಹಿತಿ. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆಗೆ ಶಿವಪ್ರಸಾದ್, ನ್ಯೂಸ್ 18 ಬೆಂಗಳೂರು.